ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸ್ವಯಂ ಚಾಲಿತ ಮ್ಯೂಟೇಷನ್ ಸೇವೆ ಆರಂಭ, ಮಾನವ ಹಸ್ತಕ್ಷೇಪ ಇಲ್ಲದೆ ಸೌಲಭ್ಯ, ರಾಜಸ್ವ ನಿರೀಕ್ಷಕರ ಡಿಜಿಟಲ್ ಸಹಿ ಮೂಲಕ ಅರ್ಜಿ ಇತ್ಯರ್ಥ. 1,600 ಅಗ್ನಿಶಾಮಕ ಹುದ್ದೆ ಭರ್ತಿಗೆ ಕ್ರಮ, ಅಗ್ನಿಶಾಮಕ ಸಿಬ್ಬಂದಿಗೆ ವಸತಿ ಸೌಲಭ್ಯ, ಗೃಹ ಸಚಿವ ಪರಮೇಶ್ವರ್ ಭರವಸೆ. ಗರ್ಭಕಂಠ ಕ್ಯಾನ್ಸರ್ಗೆ ವ್ಯಾಕ್ಸಿನ್, 9 ರಿಂದ 14 ವರ್ಷ ವಯಸ್ಸಿನ ಬಾಲಕಿಯರಿಗೆ ಉಚಿತ ಲಸಿಕೆ ಸೌಲಭ್ಯ, ರಾಷ್ಟ್ರವ್ಯಾಪಿ ಲಸಿಕೆ ಅಭಿಯಾನಕ್ಕೆ ಮುಂದಾದ ಕೇಂದ್ರ ಸರ್ಕಾರ. ಕೆನಡಾ ಪ್ರಧಾನಿ ಕಾರ್ನಿ 3 ದಿನ ಭಾರತ ಪ್ರವಾಸ. ಟಿ20 ವಿಶ್ವಕಪ್ ಸಮರ, ಇಂಗ್ಲೆಂಡ್ಗೆ ಸೆಮಿಫೈನಲ್ ಟಿಕೆಟ್, ಹ್ಯಾರಿ ಬ್ರೂಕ್ ಶತಕದಾಟ, ಪಾಕಿಸ್ತಾನಕ್ಕೆ ಸೂಪರ್ 8ರಲ್ಲೇ ಹೊರಬೀಳುವ ಭೀತಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೇಕೆದಾಟು ಹೊಸ ಅಧ್ಯಯನಕ್ಕೆ ತೀರ್ಮಾನ, 67.16 ಟಿಎಂಸಿ ಅಡಿ ನೀರು ಸಂಗ್ರಹ, ಡಿಪಿಆರ್ ಪರಿಶೀಲಿಸಿದ ಕೇಂದ್ರ ಜಲ ಆಯೋಗ. ಇಸಿ ಎಸ್ಇಸಿ ಸಮನ್ವಯಕ್ಕೆ ನಿರ್ಧಾರ. ಕೇರಳ ಇನ್ನು ಕೇರಳಂ, ಹೆಸರು ಬದಲಾವಣೆಗೆ ಕೇಂದ್ರ ಸಂಪುಟ ಸಮ್ಮತಿ. ಬೇಸಿಗೆಯಲ್ಲಿ ನೀರಿನ ಅಭಾವ ತಡೆಗೆ ಜಲಮಂಡಳಿ ಸಿದ್ಧತೆ, 21 ಹೈ ರಿಸ್ಕ್ ಏರಿಯಾ ಸೇರಿ 448 ಸ್ಥಳ ಗುರುತು, ಕೊರತೆ ಇರುವ ಪ್ರದೇಶಗಳಲ್ಲಿ ಸಿಂಟೆಕ್ಸ್ ಅಳವಡಿಕೆ. ಜೂನ್ 12ರಿಂದ ವನಿತಾ ಟಿ20 ವಿಶ್ವಕಪ್, ಇಂಗ್ಲೆಂಡ್ನಲ್ಲಿ ಪಂದ್ಯಾವಳಿ, 12 ತಂಡಗಳು ಭಾಗಿ, ಜುಲೈ 5ಕ್ಕೆ ಫೈನಲ್.